ವಿತ್ ದ ಹೆಲ್ಪ್ ಆಫ್ ದ ಚೇರ್ ವೃಕ್ಷಾಸನ. ಇದಕ್ಕೆ ನಾವು ನಿಂತ್ಕೋಬೇಕಾಗುತ್ತೆ, ಚೇರ್ನ ಸಪೋರ್ಟಾಗಿ ತಗೊಬೇಕು. ಹಾಂ, ನಾವು ವೃಕ್ಷಾಸನ ಮಾಡಬೇಕಾದ್ರೆ ಒಂದು ಕಡೆ ಫೋಕಸ್ ಇಡಬೇಕು, ಕಣ್ಣಲ್ಲಿ ಒಂದೇ ಕಡೆ ನೋಡಬೇಕು. ಅದು ಬ್ಯಾಲೆನ್ಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇದು ನಮ್ಮ ಬ್ಯಾಲೆನ್ಸ್ನ ಇಂಪ್ರೂವ್ ಮಾಡುತ್ತೆ. ನಮ್ಮ ಮೈಂಡು ಮತ್ತು ನಮ್ಮ ಬಾಡಿ ಎರಡನ್ನೂ ಮೇಲೂ ನಾವು ಒಂದು ಸ್ಥಿರತೆ ತರ್ಬೋದು, ಒಂದು ಸ್ಟೆಬಿಲಿಟಿ ತರ್ಬೋದು. ನಾವಿದನ್ನ ಮಾಡಬೇಕಾದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನಾವು ಒಂದು ಪಾಯಿಂಟನ್ನ ನೋಡ್ತಾ ಅದೇ ಪಾಯಿಂಟ್ ಮೇಲೆ ಫೋಕಸ್ ಮಾಡ್ತಾ ನಾವು ನಿಂತಾಗ ನಮಗೆ ಬ್ಯಾಲೆನ್ಸ್ ಮಾಡ್ಬೋದು. ಓಕೆ, ಸ್ಲೋಲಿ ಕಮ್ ಡೌನ್. ವೀರಭದ್ರಾಸನ, ಚೇರ್ ಅಸಿಸ್ಟೆಡ್ ವೀರಭದ್ರಾಸನ ನೆಕ್ಸ್ಟ್. ಸೊ ಮೊದಲನೇದಾಗಿ ಚೇರ್ ಮೇಲೆ ಕುತ್ಕೋಬೇಕು. ಚೇರ್ನ ಸೈಡಿಗೆ ಟರ್ನ್ ಮಾಡಿ, ಹಾಂ, ಸೈಡ್ ವೇಸ್. ವೆರಿ ಗುಡ್. ಇವಾಗ ಒಂದು ಕಾಲನ್ನು ಹಿಂದೆ ಊರಬೇಕು, ಇನ್ನೊಂದು ಮಂಡಿನ ಸ್ಟ್ರೇಟ್ ಇಟ್ಕೊಂಡು ಕೈಗಳನ್ನ ವಾರಿಯರ್ ಪೋಸ್. ಇದು ನಮ್ಮ ಚೆಸ್ಟ್ ಓಪನ್ ಅಪ್ ಆಗುತ್ತೆ, ಕಾಲಿಂದ ಸ್ಟ್ರೆಂತ್ಗಳನ್ನ ಬಿಲ್ಡ್ ಮಾಡುತ್ತೆ. ವಾರಿಯರ್ ಪೋಸ್ ಅಂತ ನಾವು ಯಾಕೆ ಕರಿತೀವಿ ಅಂದರೆ, ನಮಗೊಂದು ಕರೇಜ್, ಒಂದು ಶಕ್ತಿ ಮನಸ್ಸಿಗೆ ಕೊಡುವಂಥ ಆಸನ ಇದು. 5 ಸೆಕೆಂಡ್ಸ್ ಇದರಲ್ಲಿದ್ದು ನಿಧಾನವಾಗಿ ಕಮ್ ಬ್ಯಾಕ್ ಟು ಪೊಸಿಷನ್.